ಎಲ್ಲರಿಗೂ ನಮಸ್ಕಾರ. ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಅದ್ಭುತವಾದ ಒಂದು ಎಗ್ ಮಸಾಲ ರೆಸಿಪಿಯನ್ನು ಮಾಡುವಲ್ಲ. ಇವಾಗ ಎಗ್ಗನ್ನೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ಒಂದು ಸ್ವಲ್ಪ ಎಗ್ಗಿಗೆ ಕಡ್ಸಿ ಹಾಕಿಕೊಳ್ಳುವ. ನೋಡಿ, ಹೀಗೆ ಕಡ್ಸಿ ಹಾಕ್ಕೊಂಡಿದ್ದೇನೆ. ಈ ಸೈಡ್ ಅರಶಿನ ಇರ್ತದಲ್ಲ, ಇನ್ನೊಂದು ಭಾಗಕ್ಕೆ ಕಡ್ಸಿ ಹಾಕಿ ಇಟ್ಟುಕೊಳ್ಳುವ. ಎಲ್ಲವನ್ನು ಕೂಡ ಹೀಗೆ ಮಾಡಿ ಇಟ್ಟುಕೊಳ್ಳುವ ಫಸ್ಟಿಗೆ. ಈಗ ಇದನ್ನು ನಾವು ಕಡಾಯಿಗೆ ಇಲ್ಲಿ ನಾನು 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಅದಕ್ಕೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಒಂದು 1/4 ಟೀ ಸ್ಪೂನಷ್ಟು ಅರಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು. ಇವಾಗ ಇದನ್ನೆಲ್ಲ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳುವ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಎಗ್ಗನ್ನು ಇದಕ್ಕೆ ಸೇರಿಸುವ. ಚೆನ್ನಾಗಿ ಇದನ್ನು ಫ್ರೈ ಮಾಡುವೊಮ್ಮೆ. ಹೊರಗಿಂದ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಒಂದು ಸ್ವಲ್ಪ ರೋಸ್ಟ್ ಆಗಬೇಕು. ಹೊರಗಿಂದ ಒಂದು ಸ್ವಲ್ಪ ರಫ್ ಅನಿಸ್ಬೇಕು. ಆ ರೀತಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗೊಂದು ಎಗ್ ಹಾಕಿ ಒಂದು 2 ನಿಮಿಷ ನಾನು ಫ್ರೈ ಮಾಡಿಕೊಂಡಿದ್ದೇನೆ. ಇವಾಗ ಇಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇವಾಗ ಇಲ್ಲಿ ಮಸಾಲೆ ರುಬ್ಲಿಕ್ಕೆ ಕೆಲವೊಂದು ಸಾಮಗ್ರಿಯನ್ನು ತಗೊಂಡಿದ್ದೇನೆ. 3 ಟೊಮೆಟೊ ತಗೊಂಡಿದ್ದೇನೆ, ಹಾಗೆ ಒಂದು ಚಿಕ್ಕದ ಸೈಜಿದ್ದು ಈರುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ, ಹಾಗೆ ಶುಂಠಿ. ಇವಾಗ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ 3 ಟೊಮೆಟೊವನ್ನು ಕೂಡ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕಿಕೊಂಡು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡೆ. ಹಾಗೆ ಇನ್ನು ಇದಕ್ಕೆ ಒಂದು 3 ಟೀ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಸೇರಿಸಿಕೊಳ್ಳುವ. ಮುಚ್ಚಳ ಮುಚ್ಚಿ ಇದನ್ನಿನ್ನು ನಯವಾಗಿ ರುಬ್ಬಿಕೊಂಡು ಬರುವ. ನೋಡಿ, ಮಸಾಲೆಯನ್ನು ನೀರು ಹಾಕದೆ ನಯವಾಗಿ ಈ ರೀತಿ ರುಬ್ಬಿಕೊಂಡಿದ್ದೇನೆ. ಇವಾಗ ಇದನ್ನು ನಾವು ಪಕ್ಕಕ್ಕೆ ಇಟ್ಟುಕೊಳ್ಳುವ. ಇವಾಗ ಇಲ್ಲಿ ಎಗ್ ಫ್ರೈ ಮಾಡಿದ ಕಡಾಯಿಗೆ ಒಂದು 2 ಸ್ಪೂನ್ನಷ್ಟು ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಈಗ ಇಲ್ಲಿ ಬಡೆ ಸೊಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು, ಒಂದು 3 ಲವಂಗ, ಚಕ್ರ ಮೊಗ್ಗು, ಹಾಗೆ ಚಕ್ಕೆ ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಕಿ ಒಮ್ಮೆ ಫ್ರೈ ಮಾಡುವ. ಇವಾಗ ಇಲ್ಲಿ ದೊಡ್ಡ ಗಾತ್ರದ 2 ಈರುಳ್ಳಿಯನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹೀಗೆ ನೋಡಿ, ಈ ರೀತಿ ಉಂಟು. ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ. ಇನ್ನು ಈರುಳ್ಳಿಯನ್ನು ಕೆಂಪಗಾಗೋ ತನಕ ಫ್ರೈ ಮಾಡಿದರೆ ಆಯಿತು. ಬೇಗ ಈರುಳ್ಳಿ ಫ್ರೈ ಆಗಲಿಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಂಡಿದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು ಕೆಂಪಗಾಗುವ ರೀತಿ ಇದನ್ನು ಫ್ರೈ ಮಾಡಿದರೆ ಆಯಿತು. ಇವಾಗ ಇಲ್ಲಿ ನೋಡಿ, ಈರುಳ್ಳಿ ಕೆಂಪಗೆ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ನಯವಾಗಿ ರುಬ್ಬಿದಂಥ ಮಸಾಲೆಯನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ನಾವೆಲ್ಲ ಮಸಾಲೆಯನ್ನು ಹಸಿಯಾಗಿ ಹಾಕಿದಲ್ಲ, ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ. ಆದ ಕಾರಣ ಇದನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡುವ. ಯಾವ ರೀತಿ ಫ್ರೈ ಅಂದರೆ, ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ಸೈಡಿಂದೆಲ್ಲ ಎಣ್ಣೆ ಬಿಟ್ಟುಕೊಂಡು ಬರ್ತದಲ್ಲ, ಆ ರೀತಿ ಫ್ರೈ ಮಾಡಿದರೆ ಆಯಿತು. ಇವಾಗ ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ, ಅರಶಿನ, ರುಚಿಗಾಗುವಷ್ಟು ಉಪ್ಪು. ನಾವು ಈರುಳ್ಳಿ ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕಿದ್ದೇವೆ, ಮೊಟ್ಟೆ ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕಿದ್ದೇವೆ. ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕಿದರೆ ಆಯಿತು. ಹಾಕಿ ಇವಾಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ 1 ನಿಮಿಷ ಇದನ್ನೊಮ್ಮೆ ಫ್ರೈ ಮಾಡುವ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಮಿಕ್ಸರ್ ಜಾರ್ ತೊಳೆದಂಥ ನೀರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ. ಇಲ್ಲಿ ಇನ್ನೊಂದು ಸ್ವಲ್ಪ ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ಇಲ್ಲಿ ಮಸಾಲೆ ಕುದೀತಾ ಉಂಟು. ಆ ಹೊತ್ತಿಗೆ ನಾವಿಲ್ಲಿ ಫ್ರೈ ಮಾಡಿದಂಥ ಮೊಟ್ಟೆಯನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಮೊಟ್ಟೆಯನ್ನು ಮಸಾಲೆಯೊಂದಿಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಉರಿಯನ್ನು ಹದವಾಗಿ ಇಟ್ಕೊಂಡ್ರೆ ಆಯಿತು. ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸಿಕೊಳ್ಳುವ. ಇವಾಗ 2 ನಿಮಿಷ ನಂತರ ಮುಚ್ಚಳ ತೆಗೆದಿದ್ದೇನೆ. ನೋಡಿ, ಎಣ್ಣೆಲ್ಲ ಬಿಟ್ಟುಕೊಂಡು ಬಂದಿದೆ ನೋಡಿ. ಹಾಗೆ ಒಮ್ಮೆ ಚೆನ್ನಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡುವ. ಉರಿಯನ್ನು ಹದವಾಗಿ ಇಟ್ಟುಕೊಂಡು ನಾನು ಇದನ್ನು 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿದ್ದು. ಚೆನ್ನಾಗಿ ಮಿಕ್ಸ್ ಮಾಡುವ. ಇಲ್ಲಿ ಮಸಾಲೆಯ ಕ್ವಾಂಟಿಟಿ ಕೂಡ ನೋಡಿ ಜಾಸ್ತಿ ಆಗಿದೆ. ಹಾಗೆ ಇವಾಗ ಇದರ ಟೇಸ್ಟ್ ನೋಡ್ಕೊಳ್ಳಿ. ಇವಾಗ ಇದಕ್ಕೆ ಕೊನೆಗೆ ಕಸ್ತೂರಿ ಮೆಥಿಯನ್ನು ಹಾಕ್ತಿದ್ದೇನೆ. ಇದ್ರೆ ಹಾಕಿಕೊಳ್ಳಿ, ಹಾಕಲೇಬೇಕು ಅಂತೇನಿಲ್ಲ, ಹಾಕದಿದ್ರೂ ನಡೀತದೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ನೇಹಿತರೆ ನೋಡಿ, ನಮ್ಮ ಎಗ್ ಮಸಾಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ, ಹಾಗಾದರೆ ತಿಂದರೆ ಹೇಗಿರ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ಟ್ರೈ ಮಾಡ್ತೀರಲ್ಲ? ಹಾಗಾದರೆ ನಾಳೆನೂ ಹೊಸ ಬ್ಲಾಗ್ ಅಥವಾ ರೆಸಿಪಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.